ತರಹ ನೋಡಿ ಹೀಗೆ ಕೀ ಬಂಚನ್ನು ನಾವು ಮಾಡಬಹುದು. ಯಾವುದೋ ಮಗು ಬಂದು ಹುಡ್ತಬ್ಬ ಅಂತ ಹೇಳುತ್ತೆ, ಅದಕ್ಕೇನೋ ಒಂದು ಕೊಡಬೇಕು ನಾವು. ಅದಕ್ಕೆ ಸುಮ್ಮನೆ ಒಂದು 10-20 ರೂಪಾಯಿ ಕೊಡೋದು, ಇನ್ನೆಂತನೋ ಅನಾರೋಗ್ಯಕರವಾದಂತಹ ತಿಂಡಿನ ಕೊಡೋದಕ್ಕಿಂತ ಒಂದು ಕೀ ಬೆಂಚ್ ಕೊಟ್ಟು ತನ್ನ ಸ್ಕೂಲ್ ಬ್ಯಾಗ್ದು ಕೀನ ಇದಕ್ಕೆ ಹಾಕೊಳ್ಳೋದನ್ನ ಕಲಿಸೋದಾಗಬಹುದು. ಅಥವಾ ಮಗು ಬರೀಲಿಕ್ಕೆ ಬರೆಯುವಂತಹ ಪೆನ್ನನ್ನು ತಯಾರು ಮಾಡುವಂಥದ್ದಾಗ್ಬೋದು. ನೋಡಿ, ಇದು ಗೋಮಯದಿಂದ ತಯಾರಾಗಿರುವಂತಹ ಪೆನ್, ನೀಟಾಗಿ ಇದರಲ್ಲಿ ಬರೀಬಹುದು. ಅಥವಾ ನಮ್ಮ ಮಗುಗೆ ಹುಟ್ಟುಹಬ್ಬ ಆಯ್ತಾ, ಇಡೀ ಅವನ ಸೆಕ್ಷನ್ನಿನ ಮಕ್ಕಳಿಗೆಲ್ಲರೂ ನಾವು ಪೆನ್ನನ್ನು ತಯಾರು ಮಾಡಿ ಕೊಡುವಂಥದ್ದಾಗಬಹುದು. ಅಥವಾ ಇದು ಪೆನ್ ಸ್ಟ್ಯಾಂಡ್, ಪೆನ್ನನ್ನು ಇಟ್ಕೊಳ್ಳೋದಕ್ಕೆ, ಅವ್ರು ಬರೆಯುವಂತಹ ಪೆನ್ಸಿಲ್ ಇಟ್ಕೊಳ್ಳೋದಕ್ಕೆ, ಹಾಗೆಯೇ ಒಂದು ಮೆಂಡರ್ ಇಟ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ಯೂಸ್ ಆಗುವಂಥದ್ದು. ಅದನ್ನೆಲ್ಲ ಇಡುವಂತಹ ಒಂದು ಟೀಪಾಯಿ, ಈ ಥರ ಅದನ್ನು ಮಾಡುವಂಥದ್ದು. ಅದರ ಜೊತೆಯಲ್ಲಿ